ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರೈತರ ಸಾಲ ಮನ್ನಾ ಮಾಡಿದ ಸಿಎಂ ಸಿದ್ದರಾಮಯ್ಯ. ರೈತರ ಸಾಲವನ್ನ ಸಿಎಂ ಸಿದ್ದರಾಮಯ್ಯ ಮನ್ನಾ ಮಾಡಿದ್ದಾರೆ. ಅದರಂತೆ ವಿಧಾನಸಭೆಯ ಕೊನೆಯ ದಿನವಾದ ಇವತ್ತಿನ ಕಲಾಪದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 50,000ವರೆಗಿನ ರೈತರ ಸಾಲವನ್ನ ಮನ್ನಾ ಮಾಡ್ತೇವೆ. ಇವತ್ತಿನ ದಿನದವರೆಗಿನ 20ನೇ ತಾರೀಕಿನವರೆಗಿನ ಸಾಲವನ್ನ ನಾವು ಮನ್ನಾ ಮಾಡ್ತೇವೆ. 50,000ವರೆಗೆ ಸಾಲವನ್ನ ಮನ್ನಾ ಮಾಡ್ತೇವೆ ಎನ್ನುವ ಮಾತನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರತಿಪಕ್ಷಗಳು ಇವರನ್ನ ಟೀಕೆಗೆ ತೆಗೆದುಕೊಂಡಿದ್ದು, ಹಲವಾರು ದಿನಗಳಿಂದ ಸಾಲ ಮನ್ನಾ ಮಾಡುವೆ ಎನ್ನುವ ಮಾತುಗಳು ಕೂಡ ಕೇಳಿ ಬಂದಿದ್ದು, ಹಲವಾರು ಜನರು ಕೂಡ ರೈತರು ಕೂಡ ಸಾವನ್ನಪ್ಪಿದ್ರು, ಸಾಲ ಮನ್ನಾ ಮಾಡಿ ಎನ್ನುವ ರೀತಿಯಲ್ಲಿ ಆತ್ಮಹತ್ಯೆಗೂ ಕೂಡ ಶರಣಾಗಿದ್ರು. ಇದೀಗ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಬಂಪರ್ ಆಫರ್ ಅನ್ನ ಕೊಡ್ತಿದ್ದಾರೆ. 50,000ವರೆಗಿನ ಸಾಲವನ್ನ ಮನ್ನಾ ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಇದೀಗ ರಾಜ್ಯ ಸರ್ಕಾರಕ್ಕೆ 8,165 ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೊರೆಯಾಗಿರುವಂತದ್ದು. ಸಾಲ ಮನ್ನಾವನ್ನ ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಮೊದಲು ಹೇಳ್ತಾ ಇತ್ತು ಸಹಕಾರಿ ಸಂಘಗಳ ಸಾಲವನ್ನು ನಾವು ಮಾಡ್ತೇವೆ, ನೀವು ವಾಣಿಜ್ಯ ಬ್ಯಾಂಕ್ಗಳ ಸಾಲವನ್ನ ಮನ್ನಾ ಮಾಡಿ ಅನ್ನೋ ಮಾತನ್ನ ಸಿಎಂ ಸಿದ್ದರಾಮಯ್ಯ ಹಿಂದೆ ಕೂಡ ಹೇಳಿದ್ರು. ಇದೀಗ ಸಿಎಂ ಸಿದ್ದರಾಮಯ್ಯ ಸಹಕಾರಿ ಬ್ಯಾಂಕ್ಗಳ 50,000ವರೆಗಿನ ಸಾಲವನ್ನ ಮನ್ನಾ ಮಾಡಲಿಕ್ಕೆ ಅಧಿಸೂಚನೆಯನ್ನ ಕೂಡ ನೀಡಿದ್ದಾರೆ. ಇಂದಿನ ವಿಧಾನಸಭೆಯ ಅಂತಿಮ ದಿನವಾದ ಇವತ್ತಿನ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಮಹತ್ತರವಾದ ಹೇಳಿಕೆಯನ್ನ ನೀಡುವ ಮೂಲಕ ರೈತರ ಮುಖದಲ್ಲಿ ಮಂದಹಾಸವನ್ನ ಮೂಡುವಂತೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಮಸೂದ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಸೂದ್, ಪ್ರಮುಖವಾಗಿ ಇದೀಗ ರೈತರ ಮುಖದಲ್ಲಿ ಮಂದಹಾಸ ಮೂಡುವಂತದ್ದೀಗ ರೈತರ ಸಾಲವನ್ನ ಮನ್ನಾ ಮಾಡಿರುವಂತ ಎಷ್ಟು ಪ್ರಮಾಣದಲ್ಲಿ ರೈತರ ಸಾಲವನ್ನ ಮನ್ನಾ ಮಾಡಲಿಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅಧಿಸೂಚನೆ ಕೊಟ್ಟಿದ್ದಾರೆ? ಮಸೂದ್, ರಂಜಿತ್, ಇವತ್ತು ವಿಧಾನಸಭೆ ಕಲಾಪದಲ್ಲಿ ಮುಖ್ಯಮಂತ್ರಿಗಳು ರೈತರ ಸಾಲ ಮನ್ನಾ ಘೋಷಣೆಯನ್ನ ಮಾಡಿದ್ದಾರೆ. ನಿನ್ನೆವರೆಗೆ ಸಾಲ ತಗೊಂಡಿರುವಂತಹ ಸುಮಾರು 50,000ವರೆಗಿನ ಸಾಲ ಕೊಂಡಿರುವಂತಹ ರೈತರ ಸಾಲ ಮನ್ನಾವನ್ನ ಇವತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಆ ಮೂಲಕ ಎಲ್ಲಾ ವಿರೋಧಿಗಳ ಬಾಯಿಯನ್ನು ಕೂಡ ಮುಖ್ಯಮಂತ್ರಿಗಳು ಮುಚ್ಚಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಒಂದೇ ಒಂದು ಸಣ್ಣ ಕ್ಲೂ ಕೂಡ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ರಾಜ್ಯದ ರೈತರ ಮುಖದಲ್ಲಿ ಮಂದಹಾಸ ಮುಟ್ಟಿದ್ದಾರೆ. ಅವ್ರಿಗೆ ಒಂದು ಸಂಭ್ರಮದ ವಿಚಾರವನ್ನ ಹೇಳಿರುವಂತದ್ದು. ಸುಮಾರು 50,000ವರೆಗಿನ ಸಾಲ ಮನ್ನಾವನ್ನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಇದರಿಂದಾಗಿ ಸರ್ಕಾರದ ಮೇಲೆ 8,165 ಕೋಟಿ ರೂಪಾಯಿ ಹೊರೆ ಬೀಳುತ್ತೆ. ಆದ್ರೆ ರೈತರ ಸಾಲ ಮನ್ನಾ ಅಗತ್ಯ ಆಗಿತ್ತು ಅನ್ನುವಂತ ಮಾತನ್ನು ಕೂಡ ಇದೇ ವೇಳೆ ಮುಖ್ಯಮಂತ್ರಿಗಳು ಹೇಳಿದ್ರು. ಒಟ್ಟಾರೆಯಾಗಿ 22,27,500 ರೈತರು ಸಾಲ ಮಾಡಿಕೊಂಡಿದ್ದಾರೆ 50,000ವರೆಗೆ. ಆ ರೈತರ ಸಾಲ ಮನ್ನಾ ಈಗ ಮನ್ನಾ ಆಗಲಿದೆ. ಯಾರ್ಯಾರು ಕಟ್ಟಿಲ್ಲವೋ ಅವರ ರೈತರ ಸಾಲ ಮನ್ನಾ ಆಗುತ್ತೆ. ಈಗಾಗಲೇ ಕಟ್ಟಿರೋರು ವಿಚಾರ ಇಲ್ಲ, ಯಾರು ಕಟ್ಟಿಲ್ಲವೋ ಅವರ ಆ ಸಾಲ ಮನ್ನಾ ಆಗುವ ಸಾಧ್ಯತೆ ಇದೆ. ಮತ್ತೆ ಇವರೆಲ್ಲ ಸಹಕಾರ ಸಂಘಗಳ ಮೂಲಕ ಸಾಲ ಪಡೆದಿರುವಂತದ್ದು. ಈಗ ಸುಮಾರು ರಾಷ್ಟ್ರೀಕೃತ 42,000 ಕೋಟಿಯಷ್ಟು ರೈತರ ಸಾಲ ಇದೆ. ಆ ಸಾಲವನ್ನು ಕೂಡ ಕೇಂದ್ರ ಸರ್ಕಾರ ಮನ್ನಾ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಇದೇ ವೇಳೆ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ರು. ಅದೇ ರೀತಿ ಎಲ್ಲಾ ಕಾಂಗ್ರೆಸ್ ಸದಸ್ಯರು ಕೂಡ ಮುಖ್ಯಮಂತ್ರಿಗಳ ಘೋಷಣೆಗೆ ಮೇಜು ಕೊಟ್ಟಿ ಅಭಿನಂದನೆಯನ್ನ ಸಲ್ಲಿಸಿದ್ರು. ಎಲ್ಲರೂ ಕೂಡ ಸಂಭ್ರಮದಿಂದ ಇದ್ರು. ಇದೇ ವೇಳೆ ಬಿಜೆಪಿಯವ್ರಿಗೂ ಕೂಡ ಎಲ್ಲಾ ಕಾಂಗ್ರೆಸ್ ಸದಸ್ಯರು ಕೂಡ ಆಗ್ರಹ ಮಾಡಿದ್ರು. ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಸಾಲವನ್ನು ಕೂಡ ಮನ್ನಾ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ತನ್ನಿ ಅನ್ನುವಂತಹ ಆಗ್ರಹವನ್ನ ಕಾಂಗ್ರೆಸ್ ಸದಸ್ಯರು ಇದೇ ವೇಳೆ ಮಾಡಿದ್ರು. ಮತ್ತೆ ಬಿಜೆಪಿ ಅವಧಿ ಮುಗಿದು ಕಾಂಗ್ರೆಸ್ ಅವಧಿ ಬಂದಾಗ ಆ ಸಂದರ್ಭದಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರಿದ್ದಾಗ ಸುಮಾರು 25,000ವರೆಗಿನ ಸಾಲ ಮನ್ನಾ ಘೋಷಣೆ ಮಾಡಿ ಬಿಜೆಪಿ ಅವಧಿಯಲ್ಲಿ ಘೋಷಣೆ ಮಾಡಿದ್ರು. ಆದ್ರೆ ಆ ನಂತರ ಬಂದಂತಹ ಕಾಂಗ್ರೆಸ್ ಸರ್ಕಾರದ ಮೇಲೆ ಆ ಹೊರೆ ಬಿತ್ತು. ಆಗ ಕಾಂಗ್ರೆಸ್ ಸರ್ಕಾರದ ಆರಂಭದಲ್ಲೇ ಇದೇ ಸಿದ್ದರಾಮಯ್ಯನವರು 3,600 ಕೋಟಿಯಷ್ಟು ರೈತರ ಸಾಲ ಮನ್ನಾವನ್ನ ಮನ್ನಾ ಮಾಡಿದ್ರು. ಅದು ಬಿಜೆಪಿ ಅವಧಿಯಲ್ಲಿ ಘೋಷಣೆ ಮಾಡಿದಂತಹ 25,000ವರೆಗಿನ ಸಾಲ ಮನ್ನಾ. ಈಗ 50,000ವರೆಗಿನ ಸಾಲ ಮನ್ನಾವನ್ನ ಸರ್ಕಾರ ಘೋಷಣೆ ಮಾಡಿದೆ. ಆ ಮೂಲಕ ರಾಜ್ಯದ ರೈತರಲ್ಲಿ ಒಂದು ಮಂದಹಾಸ ಮೂಡಿದೆ. ಕೂಡಲೇ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಆದೇಶವನ್ನ ಕೊಡ್ತೀನಿ ಅನ್ನುವಂತ ಮಾತನ್ನು ಕೂಡ ಇದೇ ವೇಳೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ರಂಜಿತ್, ಅಲ್ಲ, ಈ ಒಂದು ಸಾಲ ಮನ್ನಾ ಪ್ರೋಸೆಸ್ಗೆ ಎಷ್ಟು ದಿನ ಬೇಕಾಗಬಹುದು? ಅಂದ್ರೆ ಯಾವ ದಿನದಿಂದ ಎಷ್ಟು ದಿನದವರೆಗೂ ಈ ಸಾಲವನ್ನ ಮನ್ನಾ ಮಾಡ್ತಾರೆ ಅಂತ? ಅಂದ್ರೆ ಇದುವರೆಗೆ 50,000 ಸಾಲ ಮಾಡಿರುವಂತಹ ಸಹಕಾರಿ ಪತ್ತಿನ ಬ್ಯಾಂಕುಗಳಲ್ಲಿ ಯಾರ್ಯಾರು ರೈತರು
50,000ದವರೆಗಿನ ಸಾಲ ಮಾಡಿದ್ದಾರೆ. ಆ ರೈತರ ಸಾಲ ಮನ್ನಾ ಆಗುತ್ತೆ. ಅವಧಿಯನ್ನ ಇನ್ನೂ ಕೂಡ ಮುಖ್ಯಮಂತ್ರಿಗಳು ಹೇಳಿಲ್ಲ. ಆದ್ರೆ ನಿನ್ನೆವರೆಗೂ ಕೂಡ, ಅಂದ್ರೆ ನಿನ್ನೆ ಬೆಳಿಗ್ಗೆಯೂ ಕೂಡ ಯಾವುದಾದ್ರೂ ಒಂದು ಸಹಕಾರ ಬ್ಯಾಂಕ್ ಇಂದ ಯಾರಾದ್ರೂ ಒಬ್ಬ ರೈತ 50,000ದವರೆಗೆ ಸಾಲ ಕೊಂಡ್ಕೊಂಡಿದ್ರೆ ಆ ಸಾಲವೂ ಕೂಡ ಮನ್ನಾ ಆಗುತ್ತೆ. ಅದು ಒಂದು ರೀತಿ ರೈತರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇದುವರೆಗಿನ ಅಂತ ಹೇಳಿದ್ದಾರೆ. ಯಾವುದೇ ಕರೆಕ್ಟ್ ಆಗಿ ಇಲ್ಲಿಂದ ಅಂತ ಅನ್ನುವಂತ ಸಮಯವನ್ನ, ದಿನಾಂಕವನ್ನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಲ್ಲ. ಸರಿಸುಮಾರು 5 ರಿಂದ 6 ವರ್ಷದವರೆಗಿನೂ ಕೂಡ ಇದು ಸೇರ್ಕೊಳ್ಳೋ ಸಾಧ್ಯತೆ ಇದೆ. ಆದ್ರೆ ರೈತರ ಸಾಲ ಮನ್ನಾ ಖಂಡಿತವಾಗಿಯೂ ಅಗತ್ಯ ಇತ್ತು. ಯಾಕಂದ್ರೆ ಬಿಜೆಪಿಯವರು, ಜೆಡಿಎಸ್ ಅವರು ರೈತರು ಕೂಡ ಸಾಲ ಮನ್ನಾ ಮಾಡಿ ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ರು. ಹಾಗಾಗಿ ಸರ್ಕಾರಕ್ಕೆ ಇದು ಅಗತ್ಯವಾಗಿತ್ತು. ಆದ್ರೆ ಇಷ್ಟು ಬೇಗ ರಾಜ್ಯ ಸರ್ಕಾರ ಸಾಲ ಮನ್ನಾ ಘೋಷಣೆ ಮಾಡುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಚುನಾವಣೆ ಹತ್ತಿರ ಸಾಲ ಮನ್ನಾ ಘೋಷಣೆ ಮಾಡೋ ಸಾಧ್ಯತೆ ಇದೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ವಿರೋಧಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಹಾಗೆ ರೈತರಿಗೆ ಒಂದು ಖುಷಿಯ ಸುದ್ದಿ ಕೊಟ್ಟಿದ್ದಾರೆ. ರಂಜಿತ್, ಅಲ್ಲ, ಎಷ್ಟು ಜನ ರೈತರು ಇದ್ರ ಒಂದು ಅನುಕೂಲವನ್ನ ಪಡಿತಾರೆ ಮಸೂದ್? ರಂಜಿತ್, ಇದುವರೆಗಿನ ಲೆಕ್ಕಾಚಾರದ ಪ್ರಕಾರ ಸುಮಾರು 22,27,500 ರೈತರು 50,000ದವರೆಗಿನ ಸಾಲವನ್ನ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಸಹಕಾರ ಬ್ಯಾಂಕುಗಳಲ್ಲಿನ ಈ ಸಾಲವನ್ನ ಮಾಡಿರುವಂತದ್ದು. ಹಾಗಾಗಿ ಈ 22,27,500 ರೈತರ ಸಾಲ ಮನ್ನಾ ಆಗುತ್ತೆ ಈಗ ಸರ್ಕಾರ ಘೋಷಣೆ ಮಾಡಿದಾಗಿನಿಂದ. ಆದ್ರೆ ಈ ಪೈಕಿ ಬಹುಪಾಲು ರೈತರು ಸಾಲವನ್ನ ತೀರಿಸಿದ್ದಾರೆ. ಅವರು ಈ ಇದರಲ್ಲಿ ಬರೋದಿಲ್ಲ. ಹಾಗಾಗಿ ಯಾರ್ಯಾರು ಸಾಲ ತೀರಿಸಿಲ್ಲವೋ 50,000ದವರೆಗಿನ ಸಾಲ ಮಾಡಿರೋ ರೈತರು, ಆ ರೈತರ ಸಾಲ ಮನ್ನಾ ಆಗುತ್ತೆ. ಕೂಡಲೇ ಆದೇಶವನ್ನ ಆರ್ಥಿಕ ಇಲಾಖೆಗೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ಆದೇಶ ಕೂಡಲೇ ತುರ್ತಾಗಿ ಜಾರಿಯಾಗುವ ಸಾಧ್ಯತೆ ಇದೆ. ಬಹುಶಃ ಮುಂದಿನ ವಾರದಿಂದಲೇ ಇದು ಜಾರಿಯಾಗುವ ಸಾಧ್ಯತೆ ಇದೆ. ರಂಜಿತ್, ಅಲ್ಲ, ಇನ್ನು ಎಷ್ಟೇ ಸಾಲ ಮಾಡಿದ್ರು ಕೂಡ ಆ ಸಾಲದಲ್ಲಿ 50,000 ಮನ್ನಾ ಆಗುತ್ತಾ, ಹೇಗೆ, ಯಾವ ತರ ಅದು ಅಂತ? ರಂಜಿತ್, ಈಗ ರೈತರು ತಮ್ಮ ಬೆಳೆ ತಾವು ಹೊಂದಿರುವಂತಹ ಜಮೀನಿನ ಆಧಾರದಲ್ಲಿ ಸಾಲ ಮಾಡ್ಕೊಂಡಿರ್ತಾರೆ. ಕನಿಷ್ಠ 10,000, 25,000, 50,000, 1 ಲಕ್ಷ, 2 ಲಕ್ಷ, 3 ಲಕ್ಷದವರೆಗೂ ಕೂಡ ಸಾಲ ಮಾಡ್ಕೊಂಡಿರ್ತಾರೆ. ಕೆಲವರು 5 ಲಕ್ಷ, 6 ಲಕ್ಷ ಕೂಡ ಹೆಚ್ಚಿನ ಜಮೀನು ಇಟ್ಕೊಂಡಿರೋರು ಸಾಲ ಮಾಡ್ಕೊಂಡಿರ್ತಾರೆ. ಆದ್ರೆ ಪ್ರಾಥಮಿಕ ಹಂತದಲ್ಲಿ ಯಾರ್ಯಾರು ಸಾಲ ಮಾಡ್ಕೊಂಡಿದ್ದಾರೆ ಅಂದ್ರೆ ಪ್ರಾಥಮಿಕ ಅಮೌಂಟ್ 50,000, 25,000 ಈ ಅಮೌಂಟ್ ನ ರೈತರ ಸಾಲ ಮನ್ನಾ ಆಗುತ್ತೆ ಇನ್ಮೇಲಿಂದ. ಈಗಾಗಲೇ ಸರ್ಕಾರ ಕೂಡ ಘೋಷಣೆ ಮಾಡಿದೆ. ಹಾಗಾಗಿ 50,000ದವರೆಗಿನ ಮಾತ್ರ ರೈತರು ಇದರಲ್ಲಿ ಬರ್ತಾರೆ. 50,000 ಮೇಲ್ಪಟ್ಟು ಯಾರ್ಯಾರು ರೈತರು ಸಾಲ ಮಾಡ್ಕೊಂಡಿರ್ತಾರೋ ಆ ರೈತರು ಈ ಸ್ಕೀಮ್ ನಲ್ಲಿ ಬರೋದಿಲ್ಲ. 50,000ದವರೆಗಿನ ಮಾತ್ರ ಯಾರ್ಯಾರು ಸಾಲ ಮಾಡ್ಕೊಂಡಿರ್ತಾರೋ ಅವರು. ಅಷ್ಟು ರೈತರ ಪ್ರಮಾಣ ಅಂದ್ರೆ ಸುಮಾರು 27,00,000 ರೈತರು ಈ ಹೊಸ ಸ್ಕೀಮ್ ನಲ್ಲಿ ಬರ್ತಾರೆ. ಅಂತ ಎಲ್ಲಾ ರೈತರು ಕೂಡ ಸಾಲ ಮನ್ನಾ ಆಗೋ ಸಾಧ್ಯತೆ ಇದೆ. ಆದ್ರೆ ಈ ಮುಂಚೆ ಬಿಜೆಪಿ ಅವಧಿ ಇದ್ದಾಗ 25,000ದವರೆಗಿನ ಸಹಕಾರ ಬ್ಯಾಂಕ್ಗಳಲ್ಲಿ ಯಾರ್ಯಾರು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೇನೆ. ಈಗ 50,000ದವರೆಗಿನ ಸಾಲ. ಓಕೆ ಮಸೂದ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೇನೆ. ಮಾಹಿತಿಗಾಗಿ ಧನ್ಯವಾದಗಳು. ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ರೈತ ಮುಖಂಡರಾಗಿರುವಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಇದೀಗ ನಿಮ್ಮ 50,000ದವರೆಗೆ ಸಾಲವನ್ನ ಮನ್ನಾ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನ ಕೊಟ್ಟಿರುವಂತದ್ದು, ಏನ್ ಹೇಳ್ತೀರಿ ಈ ಬಗ್ಗೆ? ನಾನು ಸಿದ್ದರಾಮಯ್ಯನವರಿಗೆ ಮೊದಲನೇದಾಗಿ ಸ್ವಾಗತ ಮಾಡ್ತೇನೆ ಈ ತೀರ್ಮಾನಕ್ಕೆ ಬಂದಿದ್ದಕ್ಕೆ. ಓಕೆ. ಆದ್ರೆ ಪಕ್ಕದ ರಾಜ್ಯಗಳಲ್ಲೆಲ್ಲ ಬಹಳ ಬೃಹತ್ ಮಟ್ಟದಲ್ಲಿ ರೈತರಿಗೆ ಸಹಾಯ ಮಾಡಿದ್ದಾರೆ. 35,000 ಕೋಟಿ, 40,000 ಕೋಟಿ ಹೀಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಆಯಾ ರಾಜ್ಯಗಳು ಆ ಮಟ್ಟದಲ್ಲಿ ಅವರು ಸಹಾಯಕ್ಕೆ ನಿಂತಿರುವಾಗ ಕೇವಲ 50,000 ರೂಪಾಯಿಯನ್ನ ಘೋಷಣೆ ಮಾಡಿ ರೈತರಿಗೆ ಬಹಳ ಅಲ್ಪ ಸಮಾಧಾನವನ್ನ ಪಡಿಸಲಿಕ್ಕೆ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿದ್ದಾರೆ. ಇದನ್ನ ಮತ್ತೆ ಪರಿಶೀಲನೆ ಮಾಡಿ ಸಹಕಾರಿ ಸಂಸ್ಥೆಯ ಎಲ್ಲ ಸಾಲಗಳನ್ನ ರದ್ದು ಮಾಡ್ಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯವನ್ನ ತರ್ತೀನಿ ಸರ್. ಓಕೆ, ಇನ್ನು ಸ್ವಲ್ಪ ಮಟ್ಟಿಗಾದ್ರೂ ರೈತರ ಒಂದು ಬವಣೆ ನೀಗಿತಾ ಹೇಗೆ? ಹೌದೌದು, ಅಲ್ಪ ಮಟ್ಟಿಗೆ ನಾವು ಸಮಾಧಾನ ಆದ್ರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದು ನಮ್ದು ಒತ್ತಾಯ ಇದೆ. ನಾಳೆ ವಿಶೇಷವಾದ ರಾಜ್ಯ ರೈತ ಸಂಘದ ಸಭೆಯನ್ನ ಬೆಂಗಳೂರಿನಲ್ಲಿ ಕರೆದಿದ್ದೀವಿ. ಅಲ್ಲಿ ತೀರ್ಮಾನ ಮಾಡಿ ಮುಂದಿನ ಕಾರ್ಯಕ್ರಮವನ್ನ ನಾವು ಘೋಷಣೆ ಮಾಡ್ತೇವೆ. ಓಕೆ, ಇನ್ನು ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾಗಿ ಅಭಿನಂದನೆ ಸಲ್ಲಿಸ್ತೀರಾ? ಆದ್ರೆ ಸಿದ್ದರಾಮಯ್ಯನವರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಏನ್ ಹೇಳ್ತಾ ಇದ್ರು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ರೈತರನ್ನ ಕಾಪಾಡುವಂತ ಕಾರ್ಯಕ್ರಮ ಬಂದ ಕಾರಣಕ್ಕೆ ಈಗ ಏನ್ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆಯನ್ನ ಮಾಡ್ತೇನೆ. ಮತ್ತೆ ನಾಳೆ ಮತ್ತೊಂದು ಮಾಡ್ಬೇಕು ಪೂರ್ಣ ಪ್ರಮಾಣದಲ್ಲಿ ಅಂತ ಒತ್ತಾಯವನ್ನು ತರ್ತೇನೆ. ಓಕೆ, ಧನ್ಯವಾದಗಳು ಇಷ್ಟೊತ್ತು ಸುದ್ದಿ ಟಿವಿ ಜೊತೆ ಮಾತನಾಡಿದಕ್ಕೆ.
ಎಸ್, ರೈತರ ಸಾಲವನ್ನ ಮನ್ನಾ ಮಾಡಿದೆ ಈಗ ಸಿದ್ದರಾಮಯ್ಯ ಸರ್ಕಾರ. ಈ ಹಿಂದೆ ಪ್ರತಿಪಕ್ಷಗಳು ಟೀಕೆಯನ್ನು ಮಾಡ್ತಿದ್ವು, ರೈತರ ಸಾಲವನ್ನ ಮನ್ನಾ ಮಾಡಬೇಕು ರಾಜ್ಯ ಸರ್ಕಾರ ಅನ್ನುವ ಒಂದು ಆಕ್ಷೇಪವನ್ನು ಮಾಡ್ತಿದ್ವು. ಇದಕ್ಕೀಗ ಸಿಎಂ ಸಿದ್ದರಾಮಯ್ಯ ತೆರೆ ಎಳೆದಿದ್ದಾರೆ. ಅದರಂತೆ 50,000ವರೆಗಿನ ಸಾಲವನ್ನ ಮನ್ನಾ ಮಾಡಿದ್ದಾರೆ ಸಿಎಂ. ನಿನ್ನೆವರೆಗಿನ 50,000 ಸಾಲವನ್ನ ಮನ್ನಾ ಮಾಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ವಿಧಾನಸಭೆಯ ಕೊನೆಯ ದಿನದ ಅಧಿವೇಶನದಲ್ಲಿ ಇಂದಿನ ಒಂದು ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ತೆಗೆದುಕೊಂಡಿದ್ದಾರೆ. ಸಾಕಷ್ಟು ಜನ ರೈತರು ಸಾಲವನ್ನ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆಗಳು ಕೂಡ ಸಾಕಷ್ಟು ನಡೆದಿರುವಂತದ್ದು. ಇದಾದ ನಂತರ ಸಿಎಂ ಸಿದ್ದರಾಮಯ್ಯ ಇದೀಗ ಎಚ್ಚೆತ್ತುಕೊಂಡು ರೈತರ ಸಾಲವನ್ನ ಮಾಡಲಿಕ್ಕೆ ಈಗ ಮನ್ನಾ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದರಂತೆ ಕೇಂದ್ರ ಸರ್ಕಾರ ವಾಣಿಜ್ಯ ಬ್ಯಾಂಕ್ಗಳ ಸಾಲವನ್ನ ಮನ್ನಾ ಮಾಡಬೇಕು ಎನ್ನುವ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ವಿಧಾನಸಭೆಯ ಕೊನೆಯ ದಿನದ ಕಲಾಪದಲ್ಲಿ ಇಂದಿನ ಒಂದು ಸೂಚನೆ ರೈತರ ಮುಖದಲ್ಲಿ ಮಂದಹಾಸವನ್ನ ಮೂಡಿತ್ತು. ರೈತರ 50,000ವರೆಗಿನ ಸಾಲವನ್ನ ಮನ್ನಾ ಮಾಡಲಿಕ್ಕೆ ಒಂದು ಸೂಚನೆಯನ್ನ ನೀಡಿದ್ದಾರೆ. ನಿನ್ನೆವರೆಗಿನ 20ನೇ ತಾರೀಕು ನಿನ್ನೆವರೆಗಿನ ಸಾಲವನ್ನ ಮನ್ನಾ ಮಾಡಲಿಕ್ಕೆ 50,000ವರೆಗೆ ಲಿಮಿಟ್ ಅನ್ನ ಈಗ ನೀಡಿದ್ದಾರೆ. ಆವರೆಗಿನ ಸಾಲವನ್ನ ಕೂಡ ಮನ್ನಾ ಮಾಡಲಿಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿರುವಂತದ್ದು. ಈ ಒಂದು ಸಾಲ ಮನ್ನಾದಿಂದ 8,165 ಕೋಟಿವರೆಗೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೊರಬೀಳ್ತದೆ. ಆದರೂ ಕೂಡ ಸಾಲವನ್ನ ಮನ್ನಾ ಮಾಡಲಿಕ್ಕೆ ಈಗ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಮುಂದಿನ ಒಂದು ಸಾರ್ವತ್ರಿಕ ಚುನಾವಣೆಗೆ ಈ ಒಂದು ಸಣ್ಣ ಕ್ಲೂವನ್ನ ಕೊಟ್ಟು ಇದೀಗ ತಮ್ಮ ಒಂದು ಸರ್ಕಾರ ಎಲ್ಲಾ ರೀತಿಯಲ್ಲೂ ರೈತರ ಪರವಾಗಿದೆ ಅನ್ನುವ ಒಂದು ಮತ್ತೊಮ್ಮೆ ಸಾಬೀತು ಮಾಡಲಿಕ್ಕೆ ಈಗ ಸಿಎಂ ಸಿದ್ದರಾಮಯ್ಯರು ಮತ್ತೆ ಸಾಕ್ಷಿಯಾಗಿದ್ದಾರೆ. 50,000ವರೆಗಿನ ಸಾಲವನ್ನ ಮನ್ನಾ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ.